ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮನಿ ಕನ್ನಡ ಬ್ಲಾಗ್ಸ್. ನಾನಿವತ್ತು ನಿಮ್ಗೆ ನಮ್ಮ ಫ್ಯಾಮಿಲಿ ಒಳಗಿಂದ ಒಂದು ಇಂಪಾರ್ಟೆಂಟ್ ವ್ಯಕ್ತಿನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಆಕಿ ಪಾಪ ಅಷ್ಟು ದೂರದಿಂದ ನನ್ನ ನೋಡಕ್ಕೆ ಬ್ಯಾಂಗ್ಳೂರಿಗೆ ಬಂದಾಳ. ಸೊ ಅವ್ರು ಯಾರಂತ ನಿಮಗೂ ಕ್ಯೂರಿಯಾಸಿಟಿ ಬರತೈತಲ್ಲ. ಸೊ ಈಗ ಅವ್ರು ಬರ್ತಾರೆ ನೋಡ್ರಿ. ಬಾಪುಟ್ಟಿ, ಇಲ್ಲಿ ನಾನು ನಿಮ್ಗೊಂದು ಹೇಳ್ತೇನೆ. ಪುಟ್ಟಿ ಅಂತ ನಾವೀಕಿಗೆ ಒಂದು ಪೆಟ್ ನೇಮ್ ಇಟ್ಟೇವಿ. ಸಣ್ಣಕ್ಕಿದ್ದಾಗಿಂತ ಪುಟ್ಟಿ ಅಂತ ಕರಿತೇವಿ. ಅದಕ್ಕೆ ಈಕಿನ ಹೆಸರು ಪುಟ್ಟಿ ಅಲ್ಲ, ಅದ ಆ್ಯಕ್ಚುಲಿ ಈಕಿ ನನ್ನ ತಂಗಿ ಅದಾಳ. ಈಕಿನ ಹೆಸರು ಮೀನಾಕ್ಷಿ. ಈಕಿ ಊರಿಂದ ನಾನು ನೋಡ್ಬೇಕು ಭಾಳ ದಿವಸ ಆಗಿತ್ತು, ಒಂದು 4-5 ತಿಂಗಳಾಗಿತ್ತು ನಾವು ಮೀಟ್ ಮಾಡ್ಲಾರ್ದ. ಹಾಗಾಗಿ ಊರಿಂದ ಬಂದಾಳ. ಸೊ ಹಾಗಾಗಿ ನಾವು ಇಬ್ಬರು ಸೇರಿ ಒಂದು ವ್ಲಾಗ್ ಮಾಡೋನು, ನಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳೋನು. ನಾವು ಹೆಂಗೆ ಚೈಲ್ಡ್ಹುಡ್ನಾಗ ಜಗಳ ಮಾಡ್ತಿದ್ವಿ, ಗುದ್ದಾಡ್ತಿದ್ವಿ, ಯಾವುದಕ್ಕೆ ಜಾಸ್ತಿ ಫನ್ ಮಾಡ್ತಿದ್ವಿ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಅಂತ ಒಂದು ವಿಡಿಯೋ ಮಾಡತ್ತೀವಿ. ಸೊ ಓವರ್ ಟು ಪುಟ್ಟಿ. ಹಾಯ್. ಆಕಿ ಫಸ್ಟಿಗೆ ಜಾಸ್ತಿ ಮಾತಾಡಂಗಿಲ್ರಿ, ಆದ್ರೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನ ವಿಡಿಯೋ 1 ತಾಸು ಸಹ ಹೋಗ್ಬೋದು. ಸೊ ನಿಮ್ಗೆ ಗೊತ್ತಾಗ್ತೈತಿ ನಾವೀಗ ಹೆಂಗೆ ಮಾತಾಡ್ಕೊಂತ ಹೊಂಟಂಗೆಲ್ಲ ನಿಮಗೆ ಗೊತ್ತಾಗ್ತೈತಿ ಆಕಿ ಹೆಂಗೆ ಮಾತಾಡ್ತಾಳ ಅಂತ. ಈಕಿ ನಾಯಿ ಹಿಡ್ಕೊಂಡ್ ಬಂದಾಳಲ್ಲ, ಅದಕ್ಕಂತ ನಾನು ಒಂದು ಬೆಕ್ ಹಿಡ್ಕೊಂಡ್ ಕೆಲವು ವಿಷಯಕ್ಕೆ ಅಂದ್ರ ಎಲ್ಲಾ ವಿಷಯಕ್ಕೂ ಅಲ್ಲ, ನಾನು ಸೀರಿಯಸ್ ಆಗಲ್ಲ, ಫನ್ನಿ ಒಳಗ. ಯಾಕಂದ್ರ ನಾನು ಅಕ್ಕಿಂಕಿಂತ 5 ವರ್ಷ ದೊಡ್ಡಕ್ಕಿದ್ದೇನಿ. ಅಕ್ಕಿ ನಮ್ಮ ಮನೆಯೊಳಗ ಸಣ್ಣ ಮಗಳು, ಲಾಸ್ಟ್ ಮಗಳು. ಹಂಗಾಗಿ ನಮ್ ಎಲ್ಲಾರ್ಗು ಬಹಳ ಪ್ರೀತಿ ಮಗಳದಾಳ. ಹಂಗಾಗಿ ನಾ ಜಾಸ್ತಿ ಜಗಳ ಮಾಡಂಗಿಲ್ಲ. ಹೌದಲ್ಲ? ಹೌದು. ವಿಡಿಯೋಗಂತ ಹೌದಲ್ಲ, ಕರೆನೇ ಹೇಳ್ಬೇಕು. ಏನಿಲ್ಲ, ಜಗಳಾಡ್ತೀವಿ ಸ್ವಲ್ಪ. ಅದಕ್ಕೋಸ್ಕರ ಕ್ಯೂಟ್ ಗೊಂಬೆ ಹಿಡ್ಕೊಂಡು ಕುಂತೇವಿ. ಸ್ಟಾರ್ಟಿಂಗಿಂದ ನಮ್ಮ ಚೈಲ್ಡ್ಹುಡ್ಡಿಂದ ಹೇಳ್ಬೇಕಂದ್ರೆ ನಾವು ಹೆಂಗೆ ಜಗಳ ಮಾಡ್ತಿದ್ವಿ, ಮನೆಯೊಳಗೆ ಏನೆಲ್ಲ ನಡೀತಿತ್ತು. ಮತ್ತು ನಾವು ಮನೆಯೊಳಗೆ ಇಬ್ಬರು ಹೆಣ್ಮಕ್ಳಿದ್ವಲ್ಲ ನಮ್ಮ ತಂದಿಗೆ, ನಾವಿಬ್ರು ಯಾವ ವಿಷಯದ ಬಗ್ಗೆ ಭಾಳ ಜಗಳ ಮಾಡ್ತಿದ್ವಿ, ಭಾಳ ಕಾಡಿಸ್ತಿದ್ವಿ, ಹೆಂಗಿದ್ವಿ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ನಿಂಗೆ ನೆನಪೈತಿ, ನಾವು ಸಣ್ಣವರಿದ್ದಾಗ ಇಬ್ರು ಒಟ್ಟೊಟ್ಟಿಗೆ ಹಾಡಾಡ್ತಿದ್ವಿ. ಹೌದಾ? ಆಮೇಲೆ ಭಾಳ ವಿಷಯ ಅದಾವು. ನೀ ಹೇಳು. ಓಕೆ. ಈಕಿ ಸ್ವಲ್ಪ ನಾಚ್ಕೊಳತ್ತಾಳ್ರಿ, ಯಾಕಂದ್ರೆ ಫಸ್ಟ್ ಟೈಮ್ ಬಂದಾಳಲ್ಲ ನನ್ನ ಯೂಟ್ಯೂಬ್ ಚಾನಲ್ನಾಗ. ನಿಮ್ಗೆಲ್ಲರಿಗೂ ಗೊತ್ತೈತಿ ನಾ ಹೆಂಗೆ ಪಟ ಮಾತಾಡ್ತೀನಿ ಅಂತ ಆಲ್ರೆಡಿ ನನ್ನ ವಿಡಿಯೋ ನೋಡಿದವರಿಗೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಒಂದು ಇಂಪಾರ್ಟೆಂಟ್ ಸಿಚುವೇಶನ್ ನಾನು ಈಕಿನ ಬಗ್ಗೆ ಹೇಳ್ಕೊಡ್ತೇನೆ. ಯಾವುದಂತ ಗೆಸ್ ಮಾಡೋಕ್ಕಾಗತ್ತೆ? ಚೈಲ್ಡ್ಹುಡ್ ಬಗ್ಗೆ, ಚೈಲ್ಡ್ಹುಡ್ನಾಗ ನಾವು ಹೆಂಗಿದ್ವಿ, ಹೆಂಗೆ ಜಗಳ ಮಾಡ್ತಿದ್ವಿ, ಹೆಂಗೆ ನಮ್ಮ ಲೈಫ್ ಇತ್ತು, ಅದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ರೀ. ಈಗ ನಾ ಈಗಿನ ಬಗ್ಗೆ ಒಂದು ಎಕ್ಸಾಂಪಲ್, ಸಿಚುವೇಶನ್ ಬಗ್ಗೆ ಎಕ್ಸಾಂಪಲ್ ಕೊಡಕ್ಕೆ ಹೊಂಟೀನಿ. ಪ್ಲೀಸ್ ಏನೇನೋ ಹೇಳಕ್ ಹೋಗ್ಬೇಡ. ಏನೇನೋ ಇಲ್ಲ, ಒಳ್ಳೆ ವಿಷಯನೇ ಹೇಳ್ತೀನಿ. ನೀ ನನ್ನ ಮುದ್ದು ತಂಗಿ ಇದೆಯಲ್ಲ, ನಾ ಒಳ್ಳೆ ವಿಷಯನೇ ಹೇಳ್ತೀನಿ. ನಮ್ಮ ಮನೆಯೊಳಗೆ ಹೆಂಗಿತ್ತಂದ್ರೆ ಜಾಸ್ತಿ ನಮಗೆ ಬೇಕ್ರಿ ಪ್ರಾಡಕ್ಟ್ಸ್ ಇರ್ತಿರ್ಲಿಲ್ಲ, ಅಂದ್ರೆ ತರ್ತಿರ್ಲೇ ಇಲ್ಲ ಮನೆಗೆ. ನಮ್ಮ ಅಪ್ಪಾಜಿ ಭಾಳ ಹೆಲ್ತ್ ಕಾನ್ಷಿಯಸ್ ಆಗಿದ್ರು. ಬಟ್ ಪಾಪ ಸಣ್ಣ ಮಕ್ಳದಾರಲ್ಲ ಅಂತ 1 ತಿಂಗಳಿಗೆ ಒಂದ್ಸರಿ ನಮಗೆ ಬೂಂದೆ ಉಂಡಿ ತರ್ತಿದ್ರು. ಅದು 1 kg ಹಿಂಗೆ ಎಷ್ಟೋ ತರ್ತಿದ್ರು. ಸೊ ಅದಾದ್ಮೇಲೆ ನಮ್ಮ ಮಮ್ಮಿ ಏನ್ ಮಾಡ್ತಿದ್ರು, ಇವ್ರಿನ್ನು ಗುದ್ದಾಡ್ತಾರ ಬಾ ಅಂತಂದು ನಾವು 3 ಜನ ಮಕ್ಳು. ಸೊ ನಮ್ಗೆ ಈಕ್ವಲ್ ಆಗಿ ಹಂಚುತ್ತಿದ್ರು. 2 ಲಾಡು ಅಥವಾ ಒಂದೊಂದು ಲಾಡು, ಜಾಸ್ತಿ ಇಲ್ಲ, ಒಂದೊಂದ್ಸರಿ ಒಂದೊಂದು ಲಾಡು ಅಥವಾ 2 ಲಾಡು ಕೊಡ್ತಿದ್ರು. ತಿನ್ ಹೋಗ್ರಿ ಅಂತ. ಪಾಪಿಗೆ ಹೆಂಗ್ ಮಾಡ್ತಿದ್ಲಂದ್ರ ನಾವು ಗಬ ತಿನ್ಬಿಡ್ತಿದ್ವಿ. ನಾನು ನನ್ನ ಬ್ರದರು ಗಬ ತಿನ್ಬಿಡ್ತಿದ್ವಿ. ಈಕೆ ಹೆಂಗ್ ಮಾಡ್ತಿದ್ಲಂದ್ರ ಅದನ್ನೊಂದು ಪ್ಲಾಸ್ಟಿಕ್ ಹಾಳಿ ತಗೊಂಡು ಅದ್ರೊಳಗೆ ಇಟ್ಕೊಂಡು ಇಷ್ಟಿಷ್ಟ ಗುಬ್ಬಿ ತಿಂತಾವ್ರಿ. ಸುಮ್ನಿರ್ತಾರ, ನಂಗೊಂಚೂರು ಕೊಡು ಅಂತೇಳಿ ಒಂದಿಷ್ಟಿಷ್ಟು ಅನ್ಕೊಂಡು ಫುಲ್ ಖಾಲಿ ಮಾಡ್ಬಿಡ್ತಿದ್ರು. ನಾ ಹೇಳ್ತೇನ್ರಿ ಹೆಂಗಾಗ್ತಿತ್ತಂತ. ಈಕಿ ಹೆಂಗ್ ಮಾಡ್ತಿಲ್ಲ, ನಮ್ ಅಕ್ಕಿ ಪಾಪ ಸಣ್ಣಕ್ಕೆಲ್ಲ ಸ್ವಲ್ಪ ತಿಂತಿದ್ಲು. ಅದ್ರಾಗ ಸ್ವಲ್ಪ ನಾಟಕ ನಾಜೂಕ್ ಮಾಡ್ಕೊಂಡು ತಿಂತಿದ್ಲು ಅನ್ಸುತ್ತ. ಮೋಸ್ಟ್ಲಿ ಇಷ್ಟಿಷ್ಟು ಗುಬ್ಬಿಗತ್ತೆ ತಿಂದು ಅದನ್ನ ಇಟ್ಕೋತಿದ್ಲು. ನಮಗೇನು ಅನಿಸ್ತಿತ್ತು, ನಮ್ದೆಲ್ಲ ಖಾಲಿ ಆದ್ಮೇಲೆ ನಮ್ಗೆ ಇನ್ನೊಂದು ಸ್ವಲ್ಪ ತಿನ್ಬೇಕು ಅಂತ ಅನಿಸ್ತಿತ್ತು. ಅವಾಗ ನಾವ್ ಏನ್ ಮಾಡ್ತಿದ್ವಿ, ಪುಟ್ಟಿ ಸ್ವಲ್ಪ ಕೊಡ ಅಂತಿದ್ವಿ. ಅವಾಗ ತಗೋ ಇದ ಲಾಸ್ಟ್, ನಾ ಮತ್ ಕೊಡಂಗಿಲ್ಲ. ಇದ ಲಾಸ್ಟ್ ಮತ್ ಕೇಳಂಗಿಲ್ಲ. ಮತ್ ಇದ ಲಾಸ್ಟ್ ಮತ್ ಕೊಡಂಗಿಲ್ಲ. ಪಾಪ ನಾನು ನಮ್ಮ ಬ್ರದರ್ ಸೇರಿ ಲಾಸ್ಟ್ ಅಂತ ಪಾಪ ಲಾಸ್ಟಿಗೆ ಏನು ಉಳಿತಿರ್ಲಿಲ್ಲ. ತಿಂದಿದ್ದು ಹೆಂಗ್ ಖಾಲಿ ಆಯ್ತು ತಿನ್ನೋ ಅದು ಗೊತ್ತಾಗ್ತಿರ್ಲಿಲ್ಲ. ಸಣ್ಣಕ್ಕಿದ್ದೆ ಬರೇ ಮಂಗನ್ ಮಾಡ್ತಿದ್ವಿ ನಾವಿಬ್ರು ಸೇರಿ. ಹೆಂಗ್ ಮಾಡ್ತೀವಿ, ಈಕಿ ಸ್ವಲ್ಪ ದೊಡ್ಡಕ್ಕೆ ಅಂದ್ರೆ ಅದಕ್ಕಿಂತ ಸಣ್ಣಕ್ಕಿದ್ದಾಗ ಒಂದು ಇನ್ಸಿಡೆಂಟ್ ಹೇಳ್ತೇನ್ರಿ. ಇಲ್ಲ ಯಾವ್ದಂತ ನಿಮ್ಗೆ ಗೊತ್ತಾಗ್ತೈತಿ. ನಾನು ನಿನ್ ಬಗ್ಗೆ ಒಳ್ಳೆ ವಿಷಯನ ಹೇಳ್ತೇನೆ ನನ್ನ ಸಬ್ಸ್ಕ್ರೈಬರ್ಗೆ. ಈಕಿ ಬಹಳ 1.5-2 ವರ್ಷದಕ್ಕೆ ಇದ್ದಿರ್ಬೇಕ್ರಿ ಮೋಸ್ಟ್ಲಿ. ಅವಾಗ ಈಕಿಗೆ ಹಂದಿ ಅಂದ್ರೆ ಭಾಳ ಇಷ್ಟ ಐತ್ರಿ. ನಿಮಗ
ಯಾರು ಎಲ್ಲರಿಗೂ ಒಂದು ಬಹಳ ಆಶ್ಚರ್ಯ ಅನ್ನಿಸ್ಬೋದು, ಮಕ್ಕಳಿಗೆ ನಾಯಿ ಬೆಕ್ಕು ಮಂಗ್ಯಾಸ ಇಷ್ಟ ಆಗ್ಬೋದು, ಆದ್ರೆ ನಮ್ಮ ಫ್ಯಾಮಿಲಿಯ ಒಂದು ಅದ್ಭುತ ಪ್ರತಿಭೆಗೆ ಹಂದಿ ಮರಿ ಅಂದ್ರೆ ಬಹಳ ಇಷ್ಟ ಎಲ್ಲ ಆಗ್ತಿದೆ. ಕ್ಯೂಟ್ ಕ್ಯೂಟ್ ಕಾಣಿಸಿದ್ವು, ನಂಗೆ ಚಂದ ಕಾಣಿಸಿದ್ವು, ಅದಕ್ಕೆ ನನ್ನ ಜೊತೆ ಆಟ ಆಡ್ತಿದ್ದೆ ಅಷ್ಟೇ. ಹೌದೌದು, ಆಟ ಆಡ್ತಿದ್ವಿ. ಆಕ್ಚುಲಿ ನಮ್ಮ ಮನೆ ಹಿಂದೆ ಸ್ವಂತ ಖಾಲಿ ಸೈಡ್ ಇತ್ರಿ, ಅದ್ರೊಳಗ ಹಂದಿ ಮರಿ ಹಾಕ್ತಿತ್ತು. ನಿಮಗ ಗೊತ್ತಾ ಹಂದಿ ಒಂದ ಸರಿಗೆ ಭಾಳ ಮರಿ ಹಾಕ್ತಿದ್ವಿ ಅಂತ. ಈಕಿ ಏನ್ ಮಾಡ್ತಿದ್ಲ, ಆ ಹಂದಿ ಮರಿ ಹತ್ರ ಹೋಗಿ ಒಂದು ಉದ್ದನ್ ಕಟ್ಗಿ ತಗೊಂಡು ಅವಕ್ಕನ್ನ ನೆಬ್ಸುದು, ಅವಕ್ಕನ್ನ ಓಡಾಡ್ಸುದು, ಅವಕ್ಕ ವಾಕಿಂಗ್ ಮಾಡಿಸ್ತಿದ್ರಿ ಹಂದಿಗೆ. ಆಮೇಲೆ ಮನಿಗ್ ಬಂದು ಅಮ್ಮ ನಾನ್ ಹಂದಿ ಮರಿ ಮನಿಗ್ ತಗೊಂಬರ್ಲ, ಒಂದ್ ಡಬ್ಬ ಹಾಕ್ಸಾಕ್ಲೆ ಬೈತಿದ್ರು ನಂಗೆ. ನಾನ ಒಂದ್ಸಲಿ ರೀ ಒಂದ್ 5ನೇ 6ನೇ ಇರ್ಬೇಕ ಒಂದ್ ಬೆಕ್ಕಿನ ಮರಿ ತಗೊಂಬಂದಿದ್ದಾರಿ ನಮ್ಮ ಮನೆಗೆ. ನಮ್ಮ ಮಮ್ಮಿ ಇರ್ಲಿ ಬಿಡು ಮನ್ಯಾಗ ಯಾವ್ದು ಪ್ರಾಣಿ ಇಲ್ಲ ಅಂತಂದ್ ಇಟ್ಕೊಂಡಿದ್ರು. ಆಕಿ ಆದ್ರೆ ನಾಯಿ ಮರಿ ತಂದಾಳ, ನಂಗೆ ಹಂದಿ ಮರಿ ತರಾಕ್ ಬಿಡಂಗಿಲ್ಲ ನೀ, ನಾನು ಇನ್ನೊಂದ್ ರಟ್ಟಿನ ಡಬ್ಬಿ ತರ್ತೇನಿ ಅಪ್ಪಾಜಿ ಅಂದ್ರ. ನಮ್ಮಪ್ಪ ಒಂದ್ಸರಿ ಇದಕ್ ಹೊಂಟಿದ್ರಿ ಕಿರಾಣಿ ಸಾಮಾನ್ ತರಕ, ಪಾಪ ಒಂದ್ ಎಕ್ಸ್ಟ್ರಾ ಡಬ್ಬಿ ತಗೊಂಬರ್ರಿ, ನಾನ ಹಂದಿ ಮರಿ ಸಾಕ್ಬೇಕ ಅಂತ ಕೇಳಿದ್ಲ ರೀ ಈಕಿ. ಸೊ ನಾನು ಈಗ ಹಂದಿ ವಿಷಯ ಹೇಳಿದ್ದಕ್ಕೆ ಇಲ್ಲೊಂದು ವಿಷಯ ಹೇಳ್ತೇನ್ರಿ. ಈಗೂ ಈಗಿನ ಫೋನ್ ನಂಬರ್ ನನ್ನ ಮೊಬೈಲ್ನಾಗ ಏನಂತ ಸೇವ್ ಆಗೈತಿ ಅಂದ್ರ ವೈಟ್ ಪಿಗ್. ಯಾಕಂದ್ರ ಎಷ್ಟು ಸತಿ ಚೇಂಜ್ ಮಾಡ್ಬೇಕಂತ ನೋಡೇನ ಟ್ರೈ ಮಾಡಿ ನಾನು ಅದನ್ನ ಇಟ್ಕೊಂಡು. ಹೌದ್ರಿ, ಈಗ ಬಾಬ ಯಾರು ರಿಕ್ವೆಸ್ಟ್ ಮಾಡ್ಕೊಂಡ್ಲ. ಮತ್ ಇತ್ತೀಚೆಗೆ ನಮ್ ಫಂಕ್ಷನ್ನಾಗ ಸಹ ನನ್ನ ಅವ್ರ ಫ್ರೆಂಡ್ಸಿಗೆಲ್ಲ ರಿವೀಲ್ ಮಾಡಿ ಏನಂದ್ರ ನಮ್ಮ ಮಮ್ಮಿ ತರ ಅದೀನಿ ನಾನು, ವೈಟ್ ಅದೀನಿ, ಅದಕ್ಕ ಹಿಂಗ ಅಂತ. ಬಾಕಿ ಪಪ್ಪ ಅಂತಾರ ಅದಾಳ ಬ್ಲ್ಯಾಕ್ ಅದಾಳ. ವೈಟ್ ಯಾಕಂದ್ರ ಆಕಿ ವೈಟ್ ಅದಾಳ, ಆದ್ರ ಪಿಗ್ ಯಾಕಂದ್ರ ಆಕಿಗೆ ಚೈಲ್ಡ್ಹುಡ್ನ್ಯಾಗ ಈಗ ಆಕಿಗೆ ಇಷ್ಟ ಆಯ್ತಲ್ಲೋ ಗೊತ್ತಿಲ್ಲ ನಂಗ, ಆದ್ರೆ ಆಕಿ ಹಂದಿ ಮರಿ ಜೊತೆ ಆಟ ಆಡ್ತಿದ್ಲ ಅಂತ ವೈಟ್ ಪಿಗ್ ಅಂತ. ನಾನು ಆಕಿ ನಂಬರ್ ಇದ್ದಾಗಿಂದ ಇವತ್ವರೆಗೂ ಅದನ್ನ ಇಟ್ಟೇನ್ರಿ. ಈಕಿ ಮನ್ಯಾಗ ಸಣ್ಣಕ್ಕೆ ಅಂತಂದ ಎಲ್ಲೇ ಹೋದ್ರು ನಮ್ಮ ಮಮ್ಮಿ ಯಾವ್ದೋ ಟ್ರಿಪ್ಪಿಗೆ ಹೋಗ್ಲಿ ಫಂಕ್ಷನಿಗೆ ಹೋಗ್ಲಿ ಈಕಿನ ಕರ್ಕೊಂಡು ಹೋಗ್ತಿದ್ರು. ಸೊ ಒಂದ್ಸರಿ ಏನ್ ಮಾಡ್ತ ತಿರುಪತಿಗೆ ಅವ್ರ ಒಡೆನವ್ರೆಲ್ಲ ಸೇರಿ ಹೊಂಟಿದ್ರು. ಅವಾಗ ಈಕಿ ಸ್ವಲ್ಪ ದೊಡ್ಡಕಾಯಿಗಳ ಈಕಿ ಅಕ್ಕ ನೀವು ಮನೆಯವ್ರ ಜೊತೆ ಇಲ್ಲೇ ಇರು, ನಾವು ಹೋಗಿ ಬರ್ತೀವಿ ಅಂತಂದು ಹೋಗಿದ್ರು. ಈಕಿ ಸ್ಕೂಲಿಗೆ ಹೋಗಿದ್ಲ ಅವಾಗ ನಮ್ಮ ಮಮ್ಮಿ ಹೊಂಟಾಗ. ಸೊ ಸ್ಕೂಲಿಂದ ಬಂದ ತಕ್ಷಣ ಹಿಂಗ್ ಹೊಂಟಾರ ಅನ್ನೋದು ಗೊತ್ತಾಗಿ ನೈಟಿ ಹಾಕೊಂಡಿದ್ಲ್ರಿ ಅವತ್ತ. ಸ್ಕೂಲಿಂದ ಬಂದ ನೈಟಿ ಹಾಕೊಂಡು ಹೋಗಿ ಗಾಡಿ ಒಳಗೆ ಕುತ್ಕೊಂಡ್ಬಿಟ್ಟಿದ್ದೆ. ನೈಟಿ ಹಾಕೊಂಡು ಗಾಡಿ ಒಳಗೆ ಹೋಗಿ ಹತ್ತಿ ಬಿಟ್ಟಿದ್ಲ. ಬೇಡ ನೀನ್ ಬರುದ್ ಬೇಡ, ಇವತ್ತೊಂದ್ ದಿವ್ಸ ಬೇಡ, ಮತ್ ಹೋಗ್ತೀವಲ್ಲ ಮತ್ ಕರ್ಕೊಂಡು ಹೋಗ್ತೀವಿ ಅಂದ್ರು. ಆದ್ರೂ ಬಿಟ್ಟಿಲ್ಲ ನಾನು. ಹಂಗ ನೈಟಿ ಹಾಕೊಂಡಿದ್ದೆ, ಹಂಗ ಹೋಗಿ ಗಾಡಿ ಒಳಗೆ ಕುತ್ಕೊಂಡಿದ್ದೆ. 5th 6th ಇರ್ಬೇಕು, ಅವಾಗಿನ ನೈಟಿ ಹಾಕೊಳ್ತಿದ್ದೆ ನಾನು. ಆಕ್ಚುಲಿ ನೋಡ್ರಿ, ಯಾರ ಅಷ್ಟು ಸಣ್ಣ ಮಕ್ಕಳಿಗೆ ನೈಟಿ ಹಾಕ್ತಾರ. ನಮ್ಮ ಮನೆಯೊಳಗ ನಮ್ಮ ಮಮ್ಮಿ ನನ್ಗೆ ಹಾಕಿದ್ರಲ್ಲ ನಂಗೆ ನೆನಪಿಲ್ಲ, ಬಟ್ ಈಕಿ ಅಷ್ಟು ಸಣ್ಣ ವಯಸ್ಸಿಂದನ ನೈಟಿ ಹಾಕೋತಿದ್ಲ. ನಮ್ಮ ಮನ್ಯಾಗ ಹೆಂಗಿತ್ತಂದ್ರ ಒಂದ್ ತಿಂಗಳಿಗೆ ಒಮ್ಮೆ ನಾವು ಕಿರಾಣಿ ಸಾಮಾನ್ ತರಕ್ ಹೋಗ್ತಿದ್ವಿ. ಆದ್ರ ಕಿರಾಣಿ ಸಾಮಾನ್ ತರಕ್ ಹೋದಾಗ ಕಂಪಲ್ಸರಿ ನಮ್ಮ ಅಪ್ಪಾಜಿ ಜೊತೆ ಈಕಿ ಹೋಗ್ತಿದ್ಲ. ಯಾಕಂದ್ರ ಯಾಕೆ ಗೊತ್ತೈತಿ? ಯಾಕೆ ಗೊತ್ತೈತಿ. ಹೋಗ್ತಿದ್ದೆ ಹೇಳ. ನಮ್ಮ ಅಪ್ಪಾಜಿ ಏನಂದ್ರ ಪಾರ್ಲೆ ಬಿಸ್ಕಿಟ್ ಕೊಡಿಸ್ತಿದ್ರು. ಅದು ಹೆಂಗಂದ್ರ ತಿಂಗ್ಳಿಗೆ ಒಂದ್ಸತಿ ದೊಡ್ಡ ಪ್ಯಾಕ್, ಫ್ಯಾಮಿಲಿ ಪ್ಯಾಕ್ ತಗೊಳ್ತಿದ್ವಿ. ಅವಾಗ ನಾವೆಲ್ಲ ಕಿತ್ತಾಡ್ಕೊಳ್ತಿದ್ವಿ ಅಂತ ಹೇಳಿ ದೊಡ್ಡ ಫ್ಯಾಮಿಲಿ ಪ್ಯಾಕ್ ತಗೊಂಬಂದು ಅದನ್ನು ಡಿವೈಡ್ ಮಾಡ್ತಿದ್ರು. ನಾನು ಹೋಗೋದ ಅದಕ್ಕೆ ಹೋಗ್ತಿದ್ದೆ. ಇನ್ನೊಂದಿಗೆ ಮೋಸ್ಟ್ಲಿ ನೆನಪಿಲ್ಲ ಅನ್ಸತ್ರಿ. ನಮ್ಮ ಅಪ್ಪಾಜಿ ಕಿರಾಣಿ ಸಾಮಾನ್ ತರಕ್ ಹೋದಾಗ ಅದಕ್ಕೆ ಯಾವ್ದೋ ಐಟಮ್ ಇರ್ಲಿ, ಲೈಕ್ ಶೇಂಗಾ ಫಾರ್ ಎಕ್ಸಾಂಪಲ್, ಇಲ್ಲ ಬೆಲ್ಲ, ಪುಟಾಣಿ, ಏನಾರ ಈಗ ಒಣ ದ್ರಾಕ್ಷಿ ಏನ ತಗೊಳ್ಳಿ, ಫಸ್ಟ್ ಕ್ವಾಲಿಟಿ ಚೆಕ್ ಮಾಡ್ತಿದ್ರು. ಕ್ವಾಲಿಟಿ ಮತ್ತೆ ಟೇಸ್ಟ್ ಚೆಕ್ ಮಾಡ್ತಿದ್ರು. ಹೆಂಗಂದ್ರ ನಾವ್ ಅಪ್ಪಾಜಿ ಫಸ್ಟ್ ಒಂದ್ ಸ್ವಲ್ಪ ತಗೊಂಡು ತಿಂತಿದ್ರು, ಮತ್ತೆ ಬಾಜು ಇಡ್ತಿದ್ಲಲ್ಲ, ತಗೋ ಸ್ವಲ್ಪ ತಿನ್ನು. ಸೊ 1-2 kg ಪುಟಾಣಿ ತಗೊಂಡ್ರ 1 ಪಾವ್ kg ನಮ್ಮ ಅಪ್ಪಾಜಿ ಮತ್ತೆ ಈಕಿ ತಿನ್ಕ ಖಾಲಿ ಮಾಡಿ ಬರ್ತಿದ್ರು ಅನ್ಸುತ್ತಲ್ಲೇ. ಸೊ ಅದಕ್ಕೋಸ್ಕರನೇ ಈಕಿ ಏನ್ ಮಾಡ್ತಿದ್ಲ, ನಾವ್ ಅಪ್ಪಾಜಿ ಕಿರಾಣಿ ಸಾಮಾನ್ ತರಕ್ ಹೋದ್ಬಿಡ್ಲೆ, ಯಾಕಿನ್ ಹೋಮ್ವರ್ಕ್ ಇರ್ಲಿ ಏನಿರ್ಲಿ ಬಿಟ್ಟು ಅಪ್ಪಾಜಿ ಜೊತೆ ಓಡ್ತಿದ್ದೆ. ನೆನ್ಪಿದ್ಲ ನಿಂಗಿದೆಲ್ಲ? ಚೀಲ ಹಿಡ್ಕೊಂಡು, ಚೀಲ ಎಲ್ಲ ಹಿಡ್ಕೊಂಡು ಅವ್ರಿಂದ ಹೋಗ್ತಿದ್ದೆ. ನಾವ್ ಅಪ್ಪಾಜಿ ಚೀಲ ಹಿಡ್ಕೊಂಡ್ ಬಾ ಅಂತ ಹೇಳ್ತಿದ್ರ, ಚೀಲ ಹಿಡ್ಕೊಂಡು ಓಡ್ತಿದ್ಲ. ಬರೀ ಈಗಿನ ಹೇಳತ್ತ ಕಂಪ್ಲೇಂಟ್ಸ್. ನನಗೆ ಏನ್ ಗೊತ್ತನ್ರಿ, ಯಾವಾಗ್ಲೂ ರಿಗ್ರೆಟ್ ಆಗೋದು, ನಾನು ಯಾಕೆ ಸಣ್ಣಕ್ಕೆ ಯಾಕೆ ಹುಟ್ಟಿದೆ ಅಂತಂದು. ಯಾಕಂದ್ರೆ ಈಗ ಯಾಕೆ ಹಾಕೊಟ್ಟಿರ್ತೀನಿ ಎಲ್ಲಾ ಡ್ರೆಸ್ಸು ಬರೀ ನಾನು ಸೆಕೆಂಡ್ ಹ್ಯಾಂಡ್ ಹಾಕೋಬೇಕು, ಯಾವ್ದೋ ಹೊಸ ಡ್ರೆಸ್ ಕೊಡಿಸ್ತಿರ್ಲಿಲ್ಲ. ಈಗ ಯಾವ ಟೀ ಶರ್ಟ್ ಆಗಂಗಿಲ್ಲ ನನಗ, ಈಗ ಯಾವ ಚೂಡಿದಾರ್ ಆಗಂಗಿಲ್ಲ ನನಗ. ಹೇಳಂದ್ರಿ ನಂದು ಒಂದ್ ನಾ ಹೇಳ್ತೇನಿ, ನಂದು ಒಂದ್ ಚೂರ್ ಟೈಟ್ ಆಗ್ಲಿ, ಅದು ಹೊಲಿಗೆ ಬಿಚ್ಚಿ ಸಣ್ಣ ಹಾಕೋಬಹುದು. ಒಂದ್ ಚೂರ್ ಟೈಟ್, ಇದು ಟೈಟ್ ಆಗ್ತದಲ್ಲ ನಮ್ ಕೊಡು, ಇದು ಟೈಟ್ ಆಗ್ತದ, ಹೊಸಾದಿರ್ಬೇಕು, ಇನ್ನು ಬಹಳ ಒಳ್ಳೆ ಕಂಡೀಷನ್ ಆಗಿರ್ಬೇಕು, ಚಂದ ಇರ್ಬೇಕು. ಹಂಗಿದ್ರೆ ಮಾತ್ರ ಇದು ಟೈಟ್ ಆಗುತ್ತೆ, ಹೆಂಗು ನಾ ಹಾಕೋತೀನಿ ಅಂತ ನಂಗೆ ಕೇಳ್ತಿಲ್ಲ. ಸ್ವಲ್ಪ ಟೈಟ್ ಆಗತೈತಿ, ಸ್ವಲ್ಪ ಮ್ಯಾಲ್ ಆಗತೈತಿ ಅಂತ ಕಿವಿಗ್ ಬೀಳುವಂಗ ಏನ್ರ ಮಾತಾಡಿದೆ. ಅವತ್ತು ನನ್ನ ಡ್ರೆಸ್ ಇಲ್ಲ ನನ್ ಕಪಾಟ್ನಾಗ, ನಂದ ಡ್ರೆಸ್ ಪೈಜಾಮ ಪಾರ್ಟಿ ಮಾಡಾಕ ನಂದ ಪೈಜಾಮ ಮತ್ತೆ ನಂದ ಟೀ ಶರ್ಟ್ ಬೇಕಾಗಿತ್ತು ಈಕಿಗೆ. ಆದ್ರ ನಾವೊಂದು ವಿಷಯ ಏನೇನು ಹೇಳ್ತೇನೆ ನೋಡ್ರಿ, ಬಾಡ್ಗಿ ಟಾಂಗ ಅಂತ ಒಂದ್ ಹೆಸರು ಇಟ್ಟೇನಿ. ಅಂದ್ರ ಯಾಕೆ ಹಂಗ ಹೇಳ್ತೇನೆ ಅಂದ್ರ